ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಶನಿವಾರ, ಟೈಮ್ ಆಗಲೇ ಒಂದು 11:30 ಆಗಿರ್ಬೋದು. ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಅದಕ್ಕೋಸ್ಕರ ಮಕ್ಕಳು FA3 ಟೆಸ್ಟ್ ಇತ್ತಲ್ಲ, ಅದು ರಿಸಲ್ಟು. ಅದಕ್ಕೋಸ್ಕರ ಈಗ ಹೋಗಬೇಕು. ನಮ್ಮ ಮನೆಯವ್ರು ಇನ್ನೇನು ಬರ್ತಿದ್ದಾರೆ. ಅವ್ರು ಬಂದ ತಕ್ಷಣ ಅವರು ಫ್ರೆಶಪ್ ಆಗಿ ಹೊರಡಬೇಕು. ಒಂದು 12:30ವರೆಗೂ ಇರುತ್ತೆ. ನಾವು ಒಂದು 10 ನಿಮಿಷ ಅಷ್ಟೇ ಇಲ್ಲಿಂದ ಹೋಗಿ ಬರೋದು. ಹಾಗೆ ಇವತ್ತು ಟಿಫನ್ಗೆ ಅಂತೇಳಿ ಉಪ್ಪಿಟ್ಟು ಕೇಸರಿಬಾತ್ ಮಾಡಿದೆ. ಹಸಿ ಕಾಳು ಸೀಸನ್ ಅಲ್ಲ, ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದ್ಕಿದ ಬೇಳೆ ಯಾಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರೆಕಾಳಲ್ಲಿ. ಅಂದರೆ ಇವತ್ತು ಅವರೆಕಾಳು ಇದ್ರಿಂದ ಇದ್ಕಿದ ಬೇಳೆ ಏನು ಮಾಡಿಲ್ಲ. ನೆಕ್ಸ್ಟ್ ಯಾವಾಗ ಮಾಡೋಣ ಅಂಥೇಳಿ ಅವರೆಕಾಳು ಹಾಕಿ ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಕೇಸರಿಬಾತು ಮಾಡಿದೆ. 2 ಕಾಂಬಿನೇಷನು ಸೂಪರಾಗಿತ್ತು. ಜೋಳಬಾತ್ ಮಾಡಿದೆ. ಆ ರೆಸಿಪಿನ ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದಮೇಲೆ ಫ್ರೆಶಪ್ ಆಗಿ ನಾವು ಹೊರಡ್ತೀವಿ. ಈಗ ಬಂದಿದ್ದಾರೆ ನನ್ನ ಮಕ್ಕಳು ಮೆಡಲ್ ತಗೊಂಡು ಇಟ್ಕೊಂಡಿದ್ದಾಳೆ. ಏಂತಕ್ಕೆ ತೇಜು? ಎಂತಕ್ಕೆ ಇಷ್ಟೊಂದು ತೆಗ್ದು ಇಟ್ಕೊಂಡಿದ್ಯಾ? ನೋಡಿ ಗೈಸ್, ನನ್ನ ಮಕ್ಳದ್ದು ಇಬ್ಬರದು ಸೇರಿಸಿ ಈ ಮೆಡಲ್ಸ್, ಇಷ್ಟು ಮೆಡಲ್ಸ್ ಇದೆ. ಅಮ್ಮಮ್ಮ ಅಂದರೆ ಒಂದು 30 ಮೇಲೆ ಐತೆ, 30-40 ಇರ್ಬೋದು ಅನಿಸುತ್ತೆ. ಇದು ಮಾತ್ರ ನಮ್ಮ ಮನೆಯವ್ರು ಸಲ ಕ್ರಿಕೆಟ್ ಇತ್ತು, ಸೆಕೆಂಡ್ ಪ್ರೈಝೋ ಥರ್ಡ್ ಪ್ರೈಝೋ ಬಂದಿತ್ತು ಅನಿಸುತ್ತೆ. ಅದಕ್ಕೆ ಇದು ಮೆಡಲ್ ಬಂದಿರೋದು. ಹಾಗೆ ಇದು ಈ ಚಿಕ್ಕ ಮೆಡಲು ನನ್ನ ಮಗಳಿಗೆ ಬೆಸ್ಟ್ ಸ್ಟೂಡೆಂಟ್ ಅಂತ ಮೆಡಲ್ ಕೊಟ್ಟಿದ್ರು. LKG UKG ಇಲ್ಲ ತೇಜ, ಪ್ರೀ ನರ್ಸರಿನ UKGನ ಇರ್ಬೋದು ಅನಿಸುತ್ತೆ. ಆವಾಗ ಈ ಮೆಡಲ್ನ ಕೊಟ್ಟಿದ್ದು. ಇದೆಲ್ಲ ಸ್ಪೋರ್ಟ್ಸು ಮತ್ತು ಪ್ರತಿಭಾ ಕಾರಂಜಿ ಅದ್ರಲ್ಲಿ ತೊಗೊಂಬಂದಿರೋದು. ಇನ್ನೂ ಈ ವರ್ಷ ಬರೋದೈತೆ. ಇನ್ನು ಈ ವರ್ಷ ಐತೆ. ಈ ವರ್ಷ ಇಬ್ಬರದು 2 ಐತಂತೆ. ಇನ್ನು ಮಂಡೇ ಸ್ಪೋರ್ಟ್ಸ್ ಇದೆ, ಅದರಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಈ ಸಲ ಮಾತ್ರ ಇಬ್ಬರು 2 ತೊಗೊಂಡಿದ್ದಾರೆ. ವರ್ಷನೂ ಅಷ್ಟೇ, ಒಂದು ವರ್ಷನೂ ಮಿಸ್ ಮಾಡಿದೆ. 1 ಇಲ್ಲ 2 ಅದ್ರ ಮೇಲೆ ತೊಗೊಂಡು ಬರ್ತಾರೆ. ಆದರೆ ಒಂದು ವರ್ಷನೂ ಮಿಸ್ ಮಾಡಿಲ್ಲ. ನನ್ನ ಮಕ್ಕಳು ಮೆಡಲ್ಸು ಖುಷಿ ಆಗುತ್ತೆ. ಮಕ್ಕಳು ಇಷ್ಟೊಂದು ಮೆಡಲ್ಸ್ ತಂದು ಮನೇಲಿ ಹಾಕ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ. ಹಾಗೆ ಸರ್ಟಿಫಿಕೇಟು ಅವನ್ನೆಲ್ಲ ಒಂದು ಫೈಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಹಾಗೆ ಈ ವರ್ಷ ಬರುತ್ತಲ್ಲ ಮೆಡಲ್ಸು, ಆವಾಗ ಈ ಮೆಡಲ್ಸ್ನ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ, ನೋಡಿರಂತೆ. ಹಾಗೆ ಬನ್ನಿ, ಈಗ ನಮ್ಮ ಮನೆಯವ್ರು ಬಂದರು, ಅವ್ರು ಸ್ನಾನಕ್ಕೆ ಹೋದರು. ಈಗ ಹೋಗ್ತಾ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ನೀವು ಉಪ್ಪಿಟ್ಟು ಕೇಸರಿಬಾತನ್ನ ನೋಡ್ಕೊಂಡು ಬನ್ನಿ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಈಗ ಹೋಗ್ಬೇಕಾದ್ರೆ ಸಿಗ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈಗ ರವೆ ಹುರಿಯೋದಕ್ಕೆ ಅಂತೇಳಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಬನ್ಸಿ ರವೆ ತೊಗೊಂಡಿದ್ದೀನಿ. ಈ ರವೆ ಆದರೆ ಮಕ್ಕಳು ಸ್ವಲ್ಪ ಬಿಸಿ ಇದ್ದಾಗ ತಿನ್ಕೋತಾರೆ ಅಂತೇಳಿ. ಮಾಮೂಲಿ ಮೀಡಿಯಮ್ ರವೆ ಆದರೆ ಅಷ್ಟು ಇಷ್ಟಪಡಲ್ಲ ಮಕ್ಕಳು. ಅದಕ್ಕೆ ಬನ್ಸಿ ರವೆ ತೊಗೊಂಡು ಚೆನ್ನಾಗಿ ಹುರಿದು ಒಂದು ಸೈಡ್ ಎತ್ತಿಟ್ಕೊತಿದ್ದೀನಿ. ಹಾಗೆ ಗೋಧಿ ನುಚ್ಚಿದ್ರೂ ಉಪ್ಪಿಟ್ಟಿಗೆ ಸೂಪರಾಗಿರುತ್ತೆ. ಗೋಧಿ ನುಚ್ಚಿರಲಿಲ್ಲ. ಈಗ ಬನ್ಸಿ ರವೆಲಿ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಅಂತೇಳಿ ಒಂದು 2 ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ಕುಕ್ಕರಲ್ಲಿ ಕಾಳು ಬೇಯಲಿ ಅಂತ ಬೀನ್ಸು, ಕ್ಯಾರೆಟು ಮತ್ತು ಅವರೆಕಾಳು ಇಷ್ಟನ್ನು ಬೇಯೋದಕ್ಕೆ ಹಾಕಿದೆ. ಈಗ ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು ಇಲ್ಲಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ. ಹಾಗೆ ರವೆಗೂ ಹಾಕ್ಕೊಂಡಿದ್ನಲ್ಲ ಹುರಿಯೋದಕ್ಕೆ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಕಾಳೆಲ್ಲ ಬೇಯಿಸ್ಕೊಂಡಿದ್ದೆನಲ್ಲ ಅದನ್ನು ನೀರು ಸಮೇತ ಹಾಗೆ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಲ್ಲಿ ಒಂದು 4 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನಾನೇನು ಅಳತೆ ಮಾಡೆಲ್ಲ ಹಾಕ್ಕೊಳಲ್ಲ. ಹಾಗೆ ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡೆ. ನಾನಿಲ್ಲಿ ಒಂದು 3 ಕಪ್ ಅಷ್ಟೇನೋ ರವೆ ತೊಗೊಂಡಿದ್ದೀನಿ ಅನಿಸುತ್ತೆ. ದಪ್ಪ ರವೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ. ಹಾಗೆ ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕಾಯಿ ತುರಿನೂ ಅಷ್ಟೇ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಇರುತ್ತೆ. ಹಾಗೆ ಕಾಯಿ ತುರಿ, ಕೊತ್ತಂಬರಿ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ
ನೀರೆಲ್ಲ ಚೆನ್ನಾಗಿ ಬೆಂದಮೇಲೆ ಈಗ ಒಂದು 3 ಕಪ್ಪಷ್ಟು ರವೆ ಹಾಕೋತಾ ಇದ್ದೀನಿ. ರವೆ ದಪ್ಪ ರವೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕು, ಹಾಗೆ ಬೇಯೋದಕ್ಕೂ ಸ್ವಲ್ಪ ಟೈಮ್ ಬೇಕು. ಈಗ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ಆಲ್ಮೋಸ್ಟ್ ಆಯ್ತಾ ಬಂತು. ಇನ್ನೊಂದು 2 ನಿಮಿಷ ಉಪ್ಪಿಟ್ಟು ರೆಡಿ. ಅದ್ರ ಜೊತೆಗೆ ಕೇಸರಿಬಾತ್ ಇದ್ದರೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಲ್ವಾ, ಅದಕ್ಕೋಸ್ಕರ ಈಗ ಕೇಸರಿಬಾತ್ ಮಾಡೋಣ ಅಂತೇಳಿ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಕಾದಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೋಬೇಕು. ನಾನು ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಪಾಪ ಮಕ್ಳಿಗೆ ಮಾಡಿಕೊಡಲ್ಲ, ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಮಕ್ಳಿಗೆ, ಅದಕ್ಕೋಸ್ಕರ ಸ್ಕೂಲಿಗೆಲ್ಲ ಮಾಡಿಕೊಡಲ್ಲ. ಮನೇಲಿ ಹಿಂಗೆ ರಜಾ ಇದ್ದಾಗ ಬೆಳಗ್ಗೆ ಟೈಮ್ ಟಿಫನ್ಗೆ ಅಂತ ಮಾಡಿಕೊಡ್ತೀನಿ, ಬಿಸಿ ಬಿಸಿ ತಿನ್ಕೋತಾರೆ. ಈಗ ಅದೇ ಬಾಣಲಿಗೆ ಅದೇ ತುಪ್ಪ ಇತ್ತಲ್ಲ, ಅದೇ ತುಪ್ಪಕ್ಕೆ ಈಗ ಒಂದು ಚಿಕ್ಕ ಬೌಲಷ್ಟು ಮಾಮೂಲಿ ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ. ರವೆ ಹಾಕಿ ಚೆನ್ನಾಗಿ ಹುರಿದು ಒಂದು ಸೈಡ್ ಎತ್ತಿಟ್ಕೊಳ್ಬೇಕು. ಅದೇ ಬಾಣಲಿಗೆ ನೀರು ಸ್ವಲ್ಪ ಕಾಯೋದಕ್ಕೆ ಇಟ್ಟಿದೆ, ಅದೇ ನೀರನ್ನ ಹಾಕ್ಕೊಂಡು, ಇಲ್ಲಿ ಫುಡ್ ಕಲರ್ ಯೂಸ್ ಮಾಡೋಂಗಿಲ್ಲ, ಆದರೂ ಅಪರೂಪಕ್ಕಲ್ವ ಯಾವಾಗೋ ಒಂದು ಸಲ ಮಾಡೋದು ಅಂತೇಳಿ ಸ್ವಲ್ಪ ಕಲರ್ ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ರವೆ ಹಾಕೋತಾ ಇದ್ದೀನಿ. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಇಷ್ಟು ದಿನ ಆಗ್ತಿರಲಿಲ್ಲ, ಈಗೀಗ ಹಾಲು ಹಾಕ್ಕೊಂಡು ಕೇಸರಿಬಾತ್ ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮುಕ್ಕಾಲು ಭಾಗ ರವೆ ಬೆಂದಮೇಲೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕಿ ನಮಗೆ ಎಷ್ಟು ಬೇಕೋ ಸ್ವೀಟ್ ಅಷ್ಟು, ನಾನಿಲ್ಲಿ 1 ಕಪ್ ಅಷ್ಟೇನೋ ತೊಗೊಂಡಿದ್ದೀನಿ ಅನಿಸುತ್ತೆ, ಅಷ್ಟೇ, ಜಾಸ್ತಿ ಸಕ್ಕರೆ ತಿನ್ನಲ್ಲ ನಾವು. ಹಾಗೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ರೆ ಕೇಸರಿಬಾತ್ ರೆಡಿ. ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಇನ್ನೇನಾರ ತುಪ್ಪ ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಉಪ್ಪಿಟ್ಟಿಗಿಂತ ಕೇಸರಿಬಾತೆ ಸೂಪರಾಗಿತ್ತು. ಅದರಲ್ಲೂ ಅವರೆಕಾಳು ಸೀಸನ್ನು, ಈಗ ಹಸಿಕಾಳು ಸೀಸನ್ ಅಲ್ವಾ, ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿಬಾತ್ ರೆಡಿ. ತುಂಬ ಟೇಸ್ಟಿಯಾಗಿತ್ತು. ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ, ಹೊಸದಾಗಿ ಯಾರನ್ನು ಅಡುಗೆ ಕಲಿಯೋರಿಗೆ ಈ ವಿಡಿಯೋ ಅಷ್ಟೇ. ಹಾಗೆ ಉಪ್ಪಿಟ್ಟು ಕೇಸರಿಬಾತ್ ತಿಂದು ಈಗ ಮಕ್ಕಳು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ. ಗೈಸ್, ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗೀತು. ಈಗೆಲ್ಲ ಕರ್ಕೊಂಡು ಹೋಯ್ತವ್ರಂತೆ ನಮ್ಮ ಮನೆಯವರು. ಎಲ್ಲಿಗೆ ಅಂತ ಗೊತ್ತಿಲ್ಲ. ಎಲ್ಲಿಗೆ ರೀ? ನಾನು ಹೇಳ್ಬೇಕಂತ ಹೇಳಿ ಬನ್ನಿ ನೋಡೋಣ. ನಾನು ಓದಿದ್ದು ಸ್ಕೂಲು ತೋರಿಸ್ತೀನಿ ರೀ, ನಿಮಗೆ ಕಾಣಲ್ಲ ನಾನು ಓದಿದ್ದು ಸ್ಕೂಲು, ಆದ್ರೂ ಇದು ದೇವಸ್ಥಾನ ನೋಡಿ, ಇಲ್ಲಿ ಇದೆಯಲ್ಲ, ಅವಾಗ ಏನೂ ಇರಲಿಲ್ಲ. ಇಲ್ಲಿ ಒಂದು ದೇವಸ್ಥಾನ ಇತ್ತು ಅಷ್ಟೇ ಗೈಸ್. ಇಲ್ಲಿರೋದು ಸ್ಕೂಲು, ಈ ಕಡೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲು. ನೋಡಿ ಗೈಸ್, ಊಟ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಮನೇಲಿ. ಅಡುಗೆ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ, ಬಳೆಯಲ್ಲಿ ಊಟ. ಈಗ ನಮ್ಮನೆಯವರು ಮಧ್ಯಾಹ್ನ ಲಂಚಿಗೆ ಅಂತೇಳಿ ಹೋಟ್ಲು ಕರ್ಕೊಂಬಂದಿದ್ರು. ತುಂಬ ದಿನ ಆಗಿತ್ತು ಮಕ್ಳಿಗೆ ಈಚೆ ಊಟ ಎಲ್ಲ ಕೊಡಿಸಿ. ಹಾಗೆ ಬಂದಿದ್ವಲ್ಲ ಅಂತೇಳಿ ಇಲ್ಲೇ ಹತ್ರದಲ್ಲಿರೋ ಹೋಟ್ಲು ಕರ್ಕೊಂಬಂದ್ರು. ಇದು ನಾಟಿ ದೊನ್ನೆ ಬಿರಿಯಾನಿ ಮನೆ ಅಂತ ಏನೋ ಇತ್ತು ಹೋಟ್ಲು. ಇದು ಸೆಕೆಂಡ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಈ ಟೇಬಲ್ ಅಂತೂ ಬಾವಿ ಶೇಪಲ್ಲಿತ್ತು, ಒಂಥರ ಚೆನ್ನಾಗಿತ್ತು, ಕ್ಯೂಟಾಗಿ. ನಾನು ನೋಡಿರಲಿಲ್ಲ, ನಮ್ಮ ಮನೆಯವ್ರು ತೋರಿಸಿದ್ರು. ಹಾಗೆ ಈ ಹೋಟ್ಲನ್ನು ಅಷ್ಟೇ ಹಳ್ಳಿ ಥೀಮಲ್ಲಿ ಡೆಕೋರ್ ಮಾಡಿದ್ದಾರೆ. ಅಂದರೆ ಮರ, ಮಂಕ್ರಿ, ಹಾಗೆ ಒನಕೆ, ಏಣಿ ಇದನ್ನೆಲ್ಲ ಇಟ್ಟಿದ್ರು. ಹಾಗೆ ನಗನೂ ಇಟ್ಟಿದ್ರು, ಮಧ್ಯ ಇರೋದು ನಗ. ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಫುಡ್ಡು ಅಷ್ಟೇ ಚೆನ್ನಾಗಿತ್ತು. ನಮ್ಮ ಮನೆಯವರು ಏನು ಜಾಸ್ತಿ ನಾವೇನು ಈಚೆ ಅಷ್ಟು ತಿನ್ನಲ್ಲ. ಮಕ್ಕಳಿಗೆ ಅಂತೇಳಿ ಅಪರೂಪ ಕರ್ಕೊಂಡು ಹೋಗೋದು ಅಂತೇಳಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಕೊಡಿಸಿದ್ರು ನಮ್ಮ ಮನೆಯವರು. ಸ್ವಲ್ಪ ಬಿರಿಯಾನಿ ರೈಸ್ ಏನೋ ತೊಗೊಂಡ್ರು. ಹಾಗೆ ಫಸ್ಟ್ ಟೈಮು ಫುಲ್ ಉಂಡೆ ತಂದೂರಿ ತಿಂದಿದ್ದು. ತಂದೂರಿ ತಿಂದಿದ್ದೀನಿ, ಈ ಥರ ಫುಲ್ ಉಂಡೆ ಇರೋ ತಂದೂರಿ ತಿಂದಿರಲಿಲ್ಲ. ನಮ್ಮ ಮನೆಯವರು ಒಂದು ಸಲ ಟ್ರೈ ಮಾಡು ಅಂತೇಳಿ ಹಾಗೆ ಒಂದು ತಂದೂರಿ ಮತ್ತು ರೈಸ್ ಅಷ್ಟೇ ತೊಗೊಂಡಿದ್ದು. ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ವರ್ತ್ ಅನಿಸ್ತು ನಾವು ಕೊಟ್ಟಿದ್ದಕ್ಕೂ. ಊಟ ಚೆನ್ನಾಗಿತ್ತು. ಊಟ ಮಾತ್ರ
ಬಿರಿಯಾನಿ. ಹಾಗೆ ಇನ್ನೊಂದು ಸ್ಪೆಷಲು, ಫಸ್ಟ್ ಟೈಮ್ ನಾನು ಲೈಫಲ್ಲೇ ಇಷ್ಟು ಈ ಥರ ಚಿಕನ್ ತಿಂತಿರೋದು. ತಂದೂರಿ ತಿಂದಿದ್ದೀನಿ, ಅಂದರೆ ಈ ಥರ ಫುಲ್ ಇದರಲ್ಲಿ ನಾನು ಯಾವತ್ತೂ ತಿಂದಿಲ್ಲ. ಇವಾಗ ತಿನ್ನಬೇಕು. ತಿಂದ್ರ ತೇಜು ಹೆಂಗೈತೆ? ಏನು ತಿಂದ ಮನ್ವಿ ಸೋಡಾ ಕುಡಿತಿದ್ದೆ. ನೀನೇನು ತಗೊಂಡಿದ್ದೆ ತೇಜು? ಆರೆಂಜಾ? ಮನ್ವಿದು ಫಾಂಟ ಆರೆಂಜು, ನೀನು ಲೆಮನ್ನಾ? ನನಗೂ ರೈಸ್. ಈಗ ಊಟ ಮಾಡಿದಾಯ್ತು. ಊಟ ಹೆಂಗಿತ್ತು ತೇಜು? ಹೆಂಗಿತ್ತು ರೀ ಊಟ? ಪರವಾಗಿಲ್ಲ, ಚೆನ್ನಾಗಿತ್ತು. ಜೊತೆಗೆ ಅವರೆಲ್ಲ ಗೋಳಿ ಸೋಡಾ ಕೊಡಿದ್ರು. ಮನೆಯವೆಲ್ಲ ನಾನು ಐಸ್ ಕ್ರೀಮ್ ತಗೊಂಡಿದ್ದೀನಿ. ಈಗ ಮನೆ ಕಡೆ ಹೋಗೋದಷ್ಟೇ ಗೈಸ್. ಹಾಯ್ ಗೈಸ್, ಈಗ ಮನೆಗೆ ಬಂದ್ವಿ. ಅಡುಗೆ ಮಾಡಬೇಕು. ಈಗ ಸ್ವಲ್ಪ ಸಾಂಬಾರು ಮತ್ತು ರೈಸ್ ಐತೆ, ಅದು ಅಪ್ಪ ತಿನ್ಕೋತಾರೆ, ನಾವೆಲ್ಲ ತಿನ್ಕೊಂಡ್ಬಂದ್ವಲ್ಲ, ನಮಗೇನು ಬೇಡ. ಈಗ ನಾ ಎಂದು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ, ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ. ಹೊಸ ಮೆಂಬರ್ ಅಂದರೆ ನಮ್ಮ ಮನೆಗೆ ಯಾರು ಅಂತ ತೋರಿಸ್ತೀನಿ ರೀ. ಫಸ್ಟು ಯಾರು ಅಂತ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ಯಾರು ಎಂತಕ್ಕೆ ಅಂತ. ಇವರೇ ಗೈಸ್ ಹೊಸ ಮೆಂಬರು. ನಮ್ಮ ಮನೆಗೆ ಸಕ್ಕತ್ ಇಷ್ಟಪಡ್ತಾರೆ ರೀ. ಯಾವುದಿದು? ಯಾರು? RX 135 ಅಂತೆ. ನೆಕ್ಸ್ಟ್ ನಿನಗೆ ಯಾಕೆ RX ನಿನಗೆ ಯಾಕೆ ವಿಡಿಯೋ ಮಾಡಿದ್ರೆ ನೀವು ಹುಚ್ಚು? ಇಲ್ಲ. ನೆಕ್ಸ್ಟ್ ಯಾವ ತಗೋಬೇಕು ಅಂತಿದ್ಯಾ? ಹಾಂ, RX Z. ಅದ್ಯಾವುದು ಜಾಸ್ತಿದ? ಇದಕ್ಕಿಂತ ದೊಡ್ಡದು ನೋಡಿ ಗೈಸ್, RX ಹುಚ್ಚು. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ RX ಗಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.